ನಮಸ್ಕಾರ ಸ್ನೇಹಿತರೆ. ಇಂದು ನಮ್ಮ ಕುಟುಂಬದ ಜೊತೆ ನಾನು ಕರ್ನಾಟಕದ ಪ್ರಸಿದ್ಧ ಕ್ಷೇತ್ರವಾದ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಾಲಯಕ್ಕೆ ಭೇಟಿ ನೀಡಿದ್ದೇನೆ. ನಾವು ಬೆಳಿಗ್ಗೆ ಸುಮಾರು 8 ಗಂಟೆ ವೇಳೆಗೆ ಹೊರನಾಡಿಗೆ ತಲುಪಿದೆವು. ದೇವಾಲಯದ ಸುತ್ತಮುತ್ತಲಿನ ಪ್ರಕೃತಿ ತುಂಬಾ ಸುಂದರವಾಗಿದ್ದು, ಪಶ್ಚಿಮ ಘಟ್ಟಗಳ ನಡುವೆ ಇರುವ ಈ ಸ್ಥಳಕ್ಕೆ ಬಂದಾಗಲೇ ಮನಸ್ಸಿಗೆ ತುಂಬಾ ಶಾಂತಿ ಸಿಗುತ್ತದೆ. ಮೊದಲು ದೇವಸ್ಥಾನದಲ್ಲಿ ನೀಡುವ ಬೆಳಗಿನ ಉಪಹಾರವನ್ನು ಸೇವಿಸಿದೆವು. ಇಲ್ಲಿ ಬೆಳಗಿನ ಉಪಹಾರದ ಸಮಯ 7:30 ರಿಂದ 8:30 ರವರೆಗೆ ಇರುತ್ತದೆ. ನಮಗೆ ಅವಲಕ್ಕಿ ಮತ್ತು ಕಾಫಿ ನೀಡಿದರು. ಅನ್ನದಾನ ಮಾಡುವುದು ಈ ದೇವಸ್ಥಾನದ ವಿಶೇಷತೆ. ಈ ದಿನ ನಮ್ಮ ಕುಟುಂಬಕ್ಕೆ ಇನ್ನೊಂದು ವಿಶೇಷ ಕ್ಷಣವೂ ಇತ್ತು. ನಮ್ಮ ಮಗುವಿನ ಅನ್ನಪ್ರಾಶನವನ್ನು ಇದೇ ದೇವಸ್ಥಾನದಲ್ಲಿ ಮಾಡಿಸಿದ್ದೇವೆ. ಅನ್ನಪ್ರಾಶನಕ್ಕೆ ದೇವಸ್ಥಾನದಲ್ಲಿ ಟಿಕೆಟ್ ದರ ಸುಮಾರು 300 ರೂಪಾಯಿ ಇರುತ್ತದೆ. ದೇವಿಯ ಸನ್ನಿಧಿಯಲ್ಲಿ ಮಗುವಿಗೆ ಮೊದಲ ಬಾರಿಗೆ ಅನ್ನ ತಿನ್ನಿಸುವುದು ನಮ್ಮ ಕುಟುಂಬಕ್ಕೆ ತುಂಬಾ ಸಂತೋಷದ ಮತ್ತು ಆಶೀರ್ವಾದದ ಕ್ಷಣವಾಗಿತ್ತು. ನಂತರ ನಾವು ದೇವಸ್ಥಾನದಲ್ಲಿ ನಡೆಯುವ ಮಧ್ಯಾಹ್ನದ ಅನ್ನಪ್ರಸಾದವನ್ನು ಸೇವಿಸಿದೆವು. ಇಲ್ಲಿ ಮಧ್ಯಾಹ್ನದ ಊಟದ ಸಮಯ ಸುಮಾರು 11:30 ರಿಂದ ಆರಂಭವಾಗುತ್ತದೆ. ಸಾವಿರಾರು ಭಕ್ತರಿಗೆ ಇಲ್ಲಿ ಪ್ರತಿದಿನ ಉಚಿತವಾಗಿ ಅನ್ನಪ್ರಸಾದ ನೀಡಲಾಗುತ್ತದೆ. ಅನ್ನ, ಸಾಂಬಾರ್, ಪಲ್ಯ ಮತ್ತು ಇನ್ನಿತರ ಪದಾರ್ಥಗಳು ತುಂಬಾ ರುಚಿಯಾಗಿದ್ದವು. ಹೊರನಾಡಿನ ಈ ದೇವಾಲಯದಲ್ಲಿ ಅನ್ನದಾನ ಪರಂಪರೆ ತುಂಬಾ ಪ್ರಸಿದ್ಧವಾಗಿದೆ. ಇಲ್ಲಿ ಬರುವ ಪ್ರತಿಯೊಬ್ಬ ಭಕ್ತನೂ ದೇವಿಯ ಕೃಪೆಯನ್ನು ಅನುಭವಿಸುತ್ತಾರೆ. ಊಟದ ಪ್ರಸಾದವನ್ನು ಸೇವಿಸಿದ ನಂತರ ದೇವಿಯ ಆಶೀರ್ವಾದ ಪಡೆದು ನಾವು ಹೊರನಾಡಿನಿಂದ ನಮ್ಮ ಮನೆ ಕಡೆ ಪ್ರಯಾಣ ಆರಂಭ ಮಾಡಿದೆವು. ನೀವು ಕೂಡ ಒಮ್ಮೆ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಾಲಯಕ್ಕೆ ಭೇಟಿ ನೀಡಿ ದೇವಿಯ ಆಶೀರ್ವಾದವನ್ನು ಪಡೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ಧನ್ಯವಾದಗಳು ಸ್ನೇಹಿತರೆ.